ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೀತು ಶ್ರೀನಿವಾಸ್. ನ್ಯೂಟ್ರಿಷನ್ ಕ್ಲಿನಿಕ್ಸಲ್ಲಿ ಕ್ಲಿನಿಕಲ್ ಡಯಟಿಷನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರೋಂಥ ಟಾಪಿಕ್ ಬಂದ್ಬಿಟ್ಟು ಪ್ರೋಟೀನ್ ಡಯಟ್ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತಾ ಇಲ್ವಾ ಅಂತ. ಸೊ ಮಿತ್ಸ್ ಆ್ಯಂಡ್ ಫ್ಯಾಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಎಲ್ಲರೂ ಅಂದ್ಕೊತಾರೆ ಪ್ರೋಟೀನ್ ಡಯಟ್ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಈಸಿಯಾಗಿ ಆಗುತ್ತೆ, ಮತ್ತು ಜಾಸ್ತಿ ನಾನು ಪ್ರೋಟೀನ್ ಕನ್ಸ್ಯೂಮ್ ಮಾಡೋದ್ರಿಂದ ನನ್ನ ಬಾಡಿ ಎಲ್ಲ ಫ್ಯಾಟ್ ಎಲ್ಲ ಕಡಿಮೆ ಆಗಿ ಸಣ್ಣಕ್ಕೆ ಕಾಣಿಸ್ತೀನಿ ಅಂತ. ಬಟ್ ಇದು ಆ್ಯಕ್ಚುಲಿ ತಪ್ಪು. ಯಾಕಂದರೆ ಪ್ರೋಟೀನ್ ಅನ್ನೋದು ಒನ್ ಆಫ್ ದ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ನಮ್ಮ ಡಯಟಲ್ಲಿ ಬೇಕಾಗಿರೋವಂಥ. ಅದ್ರ ಜೊತೆಗೆ ನಮಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ ಸಹ ಈಕ್ವಲ್ ಪ್ರಪೋರ್ಷನಲ್ಲಿ ಬೇಕಾಗುತ್ತೆ. ಸೊ ಪ್ರೋಟೀನ್ ಅನ್ನೋದು ನಿಜ ಒಪ್ಕೊಳ್ತೀನಿ, ಅದು ಮಸಲ್ ಬಿಲ್ಡಿಂಗ್ ಬ್ಲಾಕ್. ಯಾಕಂದರೆ ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮಸಲ್ನ ಇಂಪ್ರೂವ್ ಮಾಡ್ತಾ ಹೋಗಬೇಕು ಅಂದರೆ ನೀವು ಡಯಟಲ್ಲಿ ಪ್ರೋಟೀನ್ನ ಕ್ಲೀನಾಗಿ ಕೊಡಬೇಕಾಗುತ್ತೆ. ಬಟ್ ಪ್ರೋಟೀನೇ ತೊಗೊಳ್ಳೋದ್ರಿಂದ ನನಗೆ ವೆಯ್ಟ್ ಲಾಸ್ ಆಗುತ್ತೆ, ಸರಿ ನಾನು ವ್ಯಾಯಾಮನ ಮಾಡೋದೇ ಇಲ್ಲ, ನನಗೆ ಹಾಗೆ ಪ್ರೋಟೀನ್ ತೊಗೊಳ್ಳೋದ್ರಿಂದ ವೆಯ್ಟ್ ಲಾಸ್ ಕಾಣಿಸ್ಕೊಳ್ಳುತ್ತೆ ಅಂದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಯಾವುದೇ ರೀತಿಯ ಫುಡ್ ಗ್ರೂಪ್ನ ನಾವು ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಂಡ್ರೆ ಅದು ನಮ್ಮ ಬಾಡಿಯಲ್ಲಿ ಫ್ಯಾಟ್ ಆಗಿ ಕನ್ವರ್ಟ್ ಆಗಿ ಸ್ಟೋರ್ ಆಗುತ್ತೆ. ಪ್ರೋಟೀನ್ ಸಹ ಎಂಡ್ ಆಫ್ ದ ಡೈಜೆಷನ್ ಪ್ರಾಸೆಸಲ್ಲಿ ಅಲ್ಲಿ ಫ್ಯಾಟನ್ನು ಸ್ಟೋರ್ ಆಗಿ ಫಾರ್ಮ್ ಆಗೋದ್ರಿಂದ ನಮ್ಮ ಮೈಯಲ್ಲಿ ನೀವು ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ನ ಕಂಪ್ಲೀಟಾಗಿ ತೆಗೆದು ಪ್ರೋಟೀನ್ನ ಕನ್ಸ್ಯೂಮ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಅಂತೂ ಈಸಿಯಾಗಿ ಆಗೋದಿಲ್ಲ. ಸೊ ಏನು ಮಾಡಬೇಕು ಇಂಥವರು ಮತ್ತು ವೆಯ್ಟ್ ಲಾಸ್ ಈಸಿಯಾಗಿ ಕಾಣಿಸ್ಕೊಳ್ಬೇಕು ಅಂದರೆ ಪ್ರೋಟೀನ್ ಜೊತೆಗೆ ಬೇಕಾಗಿರುವಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ನೂ ಸಹ ನೀವು ಬ್ಯಾಲೆನ್ಸ್ ರೀತಿಯಲ್ಲಿ ತೊಗೊಳ್ಬೇಕು. ಸೊ ಯಾರ್ಯಾರಿಗೆ ಈ ರೈಸ್ ತಿನ್ನೋ ಅಭ್ಯಾಸ ಜಾಸ್ತಿ ಇರುತ್ತೋ, ಇಲ್ಲಾಂದರೆ ಈ ಚಪಾತಿ ಮತ್ತು ಗೋಧಿ, ಇಲ್ಲಾಂದರೆ ಯಾವುದಾದ್ರೂ ರೀತಿಯಲ್ಲಿ ರಾಗಿ ಇಲ್ಲ ಧಾನ್ಯಗಳು ಇದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ತೊಗೊಳ್ಳೋರ್ಗೆ ಯಾರ್ಯಾರಿದೆಯೋ ಅವರು ಫಸ್ಟ್ ಆಫ್ ಆಲ್ ಇದನ್ನು ನೀವು ಕಂಟ್ರೋಲ್ ಮಾಡಬೇಕು. ಅಂದರೆ ಪ್ರಪೋರ್ಷನ್ನ ನೀವು ಆದಷ್ಟು ಕಂಟ್ರೋಲ್ ಮಾಡಬೇಕು. ಅದನ್ನು ಕಡಿಮೆ ಮಾಡಿದಾಗ ಪ್ರೋಟೀನ್ ಕ್ವಾಂಟಿಟಿ ಹೆಚ್ಚು ಮಾಡ್ಕೊಳ್ಬೇಕು. ಅಂದರೆ ಸ್ವಲ್ಪ ಮಾಡ್ರೇಷನಲ್ಲಿ, ಇವಾಗ ನೀವು ದಿನನಿತ್ಯ ಆಹಾರದಲ್ಲಿ ಅನ್ನ ಮತ್ತು ಸಾರು ಮಾತ್ರ ತಗೊತಾ ಇದ್ದರೆ ಈ ಟೈಮಲ್ಲಿ ಏನು ಮಾಡಬೇಕು, ನೀವು ವೆಯ್ಟ್ ಲಾಸ್ ಜರ್ನಿ ಮಾಡಬೇಕು ಅಂದರೆ ಅನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಅದ್ರ ಜೊತೆಗೆ ಬೇಕಾಗಿರುವಂಥ ಪ್ರೋಟೀನ್ ಅಂದರೆ ಕಾಳುಗಳಿಂದ ಬರುವಂಥ ಪ್ರೋಟೀನ್, ಇಲ್ಲಾಂದರೆ ಚಿಕನ್ ಇಲ್ಲ ಮಟನ್ ಇಲ್ಲ ಎಗ್ಗಿಂದ ಬರುವಂಥ ಪ್ರೋಟೀನ್ನ ಸ್ವಲ್ಪ ಕ್ವಾಂಟಿಟಿ ಅಂದರೆ 25 to 30% ನೀವು ಜನರಲಾಗಿ ತೊಗೊಳ್ಳೋವಂಥ ಪ್ರಪೋರ್ಷನ್ಗಿಂತ ಸ್ವಲ್ಪ 25 to 30% ಹೆಚ್ಚು ಮಾಡಿಕೊಂಡ್ರೆ ಅದು ನಿಮಗೆ ಮಾಡ್ರೇಟ್ ಅಮೌಂಟ್ ಆಫ್ ಪ್ರೋಟೀನ್ನ ಕೊಡ್ತಾ ಹೋಗುತ್ತೆ ಬಾಡಿಗೆ. ಅದ್ರ ಜೊತೆಗೆ ಬೇಕಾಗಿರುವಂಥ ತರಕಾರಿಗಳು ಅಂದರೆ ಹಸಿ ತರಕಾರಿ ಆಗಿರ್ಬೋದು, ಇಲ್ಲಾಂದರೆ ಪಲ್ಯ ರೀತಿ ಆಗಿರ್ಬೋದು, ಇಲ್ಲ ಸಾರಿಗೆ ಬೇಕಂದರೆ ನೀವು ಸ್ವಲ್ಪ ತರಕಾರಿನೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಒಂದು ಸ್ಮಾಲ್ ಕಪ್ ಆಫ್ ಸ್ಯಾಲಡ್ ಸೈಡಲ್ಲಿ ತೊಗೊಂಡಾಗ ನಿಮ್ಮ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಈಸಿಯಾಗಿ ಡೈಜೆಸ್ಟ್ ಆಗಿ ಬಾಡಿಗೆ ಅಬ್ಸಾರ್ಬ್ ಆಗಿ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಎಷ್ಟು ಗ್ರಾಮ್ ಪ್ರೋಟೀನ್ ಬೇಕಾಗಿರುತ್ತೆ? ಪರ್ ಡೇ 1 ಗ್ರಾಮ್ per kg ಬಾಡಿ ವೇಟ್ ಸಾಕು. ಬಟ್ ಯಾರಾದರೂ ವೆಯ್ಟ್ ಲಾಸ್ ಮಾಡ್ಕೊತಾ ಇದ್ದರೆ ಮತ್ತು ಮಸಲ್ ಬಿಲ್ಡಿಂಗ್ ಕಡೆ ಏನಾದರೂ ಗಮನ ಕೊಡ್ತಾ ಇದ್ದರೆ ಇದಕ್ಕಿಂತ ಸ್ವಲ್ಪ ಹೆಚ್ಚಿನ ಪ್ರಪೋರ್ಷನಲ್ಲಿ ತೊಗೊಂಡ್ರೆ ಸ್ವಲ್ಪ ಸಾಕಾಗುತ್ತೆ. ಸೊ ನಿಮಗೆ ಪ್ರೋಟೀನಿಂದ ಆಗುವಂಥ ವೆಯ್ಟ್ ಲಾಸ್ ಈಸಿ ಆಗುತ್ತೆ. ಬಟ್ ಅದೇ ಅಂದ್ಕೊಂಡು ನಾವು ಬರೀ ಕಾರ್ಬೋಹೈಡ್ರೇಟ್ಸ್ ತೊಗೊಳ್ಳೋದಿಲ್ಲ, ಇಲ್ಲ ನಾನು ಅನ್ನನ ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತೀನಿ, ಒಂದು 3 ತಿಂಗಳ ಕಾಲ ನಾನು ಯಾವುದೇ ರೀತಿಯ ಅನ್ನ ಇಲ್ಲ ಗೋಧಿ ಪದಾರ್ಥನ ತೊಗೊಳ್ಳೋದೇ ಇಲ್ಲ, ಬರೀ ಪ್ರೋಟೀನ್ ತಿಂತ ಹೋಗ್ತೀನಿ ಅಂದರೆ ನಿಮಗೆ ವೆಯ್ಟ್ ಲಾಸ್ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದರೆ 3 ತಿಂಗಳಾದಮೇಲೆ ನೀವು ವಾಪಸ್ ಡಯಟಿಗೆ ನಾರ್ಮಲ್ ಲೈಫಿಗೆ ಬಂದರೆ ಅವಾಗ ಅನ್ನ ತೊಗೊಳ್ಳೋದ್ರಿಂದ ಇಲ್ಲ ಗೋಧಿ ಐಟಮ್ಸ್ ಏನಾದರೂ ತೊಗೊಳ್ಳೋದ್ರಿಂದ ಅವಾಗ ಏನಾಗುತ್ತೆ, ಬಾಡಿಗೆ ಸಡನ್ನಾಗಿ ಒಂದು ರೀತಿಯ ಶಾಕ್ ಆಗುತ್ತೆ. ಯಾಕಂದರೆ ಈ 3 ತಿಂಗಳ ಕಾಲ ನಾನೇನು ಧಾನ್ಯಗಳೇ ತೊಗೊಂಡಿಲ್ಲ, ಸಡನ್ನಾಗಿ ನನ್ನ ಮೈಗೆ ಯಾಕೆ ಅನ್ನ ಬರ್ತಾ ಇದೆ ಮತ್ತು ಯಾಕೆ ಗೋಧಿ ರೀತಿಯ ಪ್ರಾಡಕ್ಟ್ಸ್ ಎಲ್ಲ ತೊಗೊತಾ ಇದ್ದೀವಿ ಅಂದಾಗ ಬಾಡಿಗೆ ಸ್ವಲ್ಪ ಶಾಕ್ ಆಗಿ ಕನ್ಫ್ಯೂಸ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ನಿಮ್ಮ ಮೆಟಬಾಲಿಸಮ್ ಚೇಂಜ್ ಆಗುತ್ತೆ. ಈ ಮೆಟಬಾಲಿಸಮ್ ಚೇಂಜ್ ಆಗ್ತಾ ಹೋದರೆ ಅಂದರೆ ಇದು ಹೆಚ್ಚಾಗಿ ಮತ್ತು ಕಡಿಮೆ ಆಗಿ ಮತ್ತು ಹೆಚ್ಚಾಗಿ ಕಡಿಮೆ ಆದಾಗ ಸ್ಲಗ್ಗಿಶ್ ವೆಯ್ಟ್ ಲಾಸ್ ಅಂತ ಕರಿತೀವಿ. ಏನಂದರೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಸ್ಟೋರೇಜ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ನೀವು ಎಷ್ಟು ಟೈಮ್ಸ್ ಇದನ್ನು ಫಾಲೋ ಮಾಡಿದ್ರೂ ಸಹ ಆ ಟೆಂಪ್ರರಿ ಪೀರಿಯಡ್ ಆಫ್ ಟೈಮ್ಗೆ ಅಂದರೆ ಆ 3 ತಿಂಗಳು ಇಲ್ಲ 4 ತಿಂಗಳ ಟೈಮ್ಗೆ ಮಾತ್ರ ನಿಮಗೆ ಆ ವೆಯ್ಟ್ ಲಾಸ್ ಕಾಣಿಸ್ಕೊಳ್ಳುತ್ತೆ ಮತ್ತು ಎಲ್ಲ ಮಸಲೆಲ್ಲ ಚೆನ್ನಾಗಿ ಟೋನ್ ಆಗುತ್ತೆ ಬಾಡಿಯಲ್ಲಿ. ಬಟ್ ನಾರ್ಮಲ್ ಡಯಟಿಗೆ ವಾಪಸ್ ಬಂದಾಗ ನಾವೇನಾದರೂ ವಾಪಸ್ ರೈಸ್ ಎಲ್ಲ ಕನ್ಸ್ಯೂಮ್ ಮಾಡ್ತಾ ಹೋದಾಗ ಬಾಡಿ ಮೆಟಬಾಲಿಸಮ್ ಮತ್ತೆ ಡ್ರಾಪ್ ಆಗುತ್ತೆ. ಈ ಬಾಡಿ ಮೆಟಬಾಲಿಸಮ್ ಡ್ರಾಪ್ ಆದಾಗ ಫ್ಯಾಟ್ ಮತ್ತೆ ಬಾಡಿಗೆ ಬಂದು ಸೇರಿಕೊಳ್ಳುತ್ತೆ. ಸೊ ನೀವು ಈ ಸೈಕಲ್ನ ಎಷ್ಟು ಸತಿ ರಿಪೀಟ್ ಮಾಡ್ತಾ ಹೋಗ್ತಿರೋ ಅಷ್ಟು ವೆಯ್ಟ್ ಲಾಸ್ ನಿಮಗೆ ಕಷ್ಟ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇದ್ರ ಬದಲಾಗಿ ಏನು ಮಾಡ್ಬೋದು, ಸ್ವಲ್ಪ ಪ್ರೋಟೀನ್ನ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ನಾವು ಡಿಸ್ಕಸ್ ಮಾಡ್ದಂಗೆ ಪ್ರೋಟೀನ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತೊಗೊಳ್ಬೋದು. ಅದ್ರ ಜೊತೆಗೆ ರೈಸ್ ಮತ್ತು ಈ ಧಾನ್ಯಗಳಿರುವಂಥ ಪ್ರಾಡಕ್ಟ್ಸ್ನ ನೀವು ಆದಷ್ಟು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಳ್ಳಿ. ಅದ್ರ ಜೊತೆಗೆ ಹಸಿ ತರಕಾರಿನ ಜಾಸ್ತಿ ತೊಗೊಳ್ಳಿ ಮತ್ತು ದಿವಸಕ್ಕೊಂದು ಒಂದು ಫ್ರೂಟ್ನ ಇನ್ಕ್ಲೂಡ್ ಮಾಡ್ಕೊತಾ ಹೋಗಬೇಕಾಗತ್ತೆ. ಸೊ ಇದೆಲ್ಲ ಮಾಡಿದಾಗ ನಿಮ್ಮ ವೆಯ್ಟ್ ಲಾಸ್ ಸ್ವಲ್ಪ ಸ್ಮೂತ್ ಆಗುತ್ತೆ. ಸೊ ಇದು ಲೈಫ್ ಲಾಂಗ್ ನೀವು ಫಾಲೋನೂ ಮಾಡ್ಬೋದು. ಅದೇ ರೀತಿಯಲ್ಲಿ ಅನ್ನ ಮತ್ತು ಈ ರೀತಿಯ ಧಾನ್ಯಗಳನ್ನ ಕನ್ಸ್ಯೂಮ್ ಮಾಡ್ತಾನೂ ವೆಯ್ಟ್ ಲಾಸ್ ಮಾಡ್ಕೊತಾ ಹೋಗ್ಬೋದು.
ಅದ್ರ ಜೊತೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಏನು ಕರಿತೀವಿ ಅದನ್ನು ಕಂಬೈನ್ ಮಾಡಿದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ ಪ್ರಾಸೆಸ್. ಅಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು, ಈ ಊಟ ಮಾಡೋದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಟೈಮಿಂಗ್ಸಲ್ಲಿ. ಅಂದರೆ ದಿನದಲ್ಲಿ ಒಂದು 24 ಗಂಟೆ ಇದ್ದರೆ ಆ 24 ಗಂಟೆಯಲ್ಲಿ ಒಂದು 10 ಅವರ್ ವಿಂಡೋಲ್ಲಿ ಮಾತ್ರ ಊಟ ಮಾಡೋದು, ಮಿಕ್ಕಿರೋ 14 ಗಂಟೆ ಆದಷ್ಟು ಬಾಡಿಗೆ ಬರೀ ನೀರು ಮತ್ತು ಈ ಗ್ರೀನ್ ಟೀ ಇಲ್ಲ ಲೆಮನ್ ವಾಟರ್ ಈ ಥರ ನೀರನ್ನು ಕುಡ್ಕೊಂಡಿದ್ದಾಗ ನಮ್ಮ ಬಾಡಿ ಫಾಸ್ಟಿಂಗ್ ಮೋಡ್ಗೆ ಎಂಟರ್ ಆಗುತ್ತೆ. ಈ ಫಾಸ್ಟಿಂಗ್ ಇರೋದ್ರಿಂದ ಏನಾಗುತ್ತೆ, ಇರುವಂಥ ಬಾಡಿಯಲ್ಲಿ ಎನರ್ಜಿ ಇಲ್ಲ ಫ್ಯಾಟ್ ಕನ್ವರ್ಟ್ ಆಗಿ ನಿಮ್ಮ ಬಾಡಿಗೆ ಎನರ್ಜಿ ಕೊಡ್ತಾ ಹೋಗುತ್ತೆ. ಸೊ ಇದು ನಿಮಗೆ ಸಸ್ಟೈನೆನ್ಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಇದು ಕಂಬೈನ್ ಮಾಡಿದಾಗ ಅಂದರೆ ಮಾಡ್ರೇಟ್ ಪ್ರೋಟೀನ್ ಡಯಟ್ ಜೊತೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಕಂಬೈನ್ ಮಾಡಿದಾಗ ನಿಮ್ಮ ವೆಯ್ಟ್ ಲಾಸ್ ಜರ್ನಿ ಇನ್ನೂ ಈಸಿಯಾಗಿ ಮತ್ತು ಸಿಂಪಲ್ ಆಗಿ ಆಗುತ್ತೆ.